ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಶ್ವೇತಾ. ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಸೊ ಇವತ್ತಿನ ವ್ಲಾಗ್ನ ನಾನು ವೆಡ್ನಸ್ಡೇ ಈವ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಮ್ಮ ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ಪು ಯಾಕೆ ಹೀಗೆ ಇಷ್ಟು ಮ್ಯೂಚುವಲಾಗಿ ಹೇಗೆ ನಾವು ಅರ್ಥ ಮಾಡ್ಕೊಂಡಿರ್ತೀವಿ, ಆಮೇಲೆ ಕೆಲವು ಸತಿ ಇವತ್ತು ಏನೋ ಒಂದು ಹೇಗೆ ನಾನು ಮೂಡಿತ್ತು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇವತ್ತಂತೂ ಆ್ಯಕ್ಚುಲಿ ಏನಾಯಿತು ಅಂದರೆ, ಇವತ್ತು ಬುಧವಾರ ಶುಕ್ರವಾರ ಬಂದು ನಂದು ಕೆಮಿಸ್ಟ್ರಿ ಪೇಪರ್ ಇರುತ್ತೆ ಮಕ್ಕಳಿಗೆ. ಬುಧವಾರದಿಂದ ರಿವಿಷನ್ ಕಂಟಿನ್ಯೂಸ್ ಆಲ್ಮೋಸ್ಟ್ ಒಂದು 8 ಪೀರಿಯಡ್ಸು ನಮ್ಮದೇ ಇರುತ್ತೆ. ಸೊ ರೆಸ್ಟ್ ಅನ್ನೋದೇ ಇರಲ್ಲ. ಸೊ ಕಂಟಿನ್ಯೂಸ್ ಪೀರಿಯಡ್ಸ್ ಇತ್ತು. ತುಂಬ ಸುಸ್ತಾಗೋಯಿತು. ಆಲ್ಮೋಸ್ಟ್ ಒಂದು 7 to 8 ಅವರ್ಸ್ ನಮಗೆ ಪೀರಿಯಡ್ಸ್ ಇದ್ದೇ ಇರುತ್ತೆ. ಆಯಿತಾ, ಆಮೇಲೆ ಮನೆಗೆ ಬಂದಿದ್ದ ತಕ್ಷಣ ಹಸ್ಬೆಂಡ್ ಹೇಳಿದ್ರು, ಚಿಕನ್ ತೊಗೊಂಬರ್ತೀನಿ ಮಾಡು ಅಂತ. ಬುಧವಾರ ಅಲ್ವಾ, ಚಿಕನ್ ತೊಗೊಂಬರ್ತೀನಿ ಸ್ವಲ್ಪ ಮಾಡೋಣ ಅಂತ. ಸೊ ನಾನು ಹೇಳ್ಬೋದಿತ್ತು ನಂಗೆ ಸಾಕಾಗಿದೆ, ಬೇಡ ಇನ್ನೊಂದು ದಿನ ಮಾಡೋಣ, ಸಂಡೇ ಮಾಡ್ಕೊಳ್ಳೋಣ ಅಂತ ಹೇಳ್ಬೋದಿತ್ತು. ಬಟ್ ಒಂಥರ ಕೆಲವು ಸತಿ ಹಿಂಗಾಗುತ್ತೆ ಅಂದರೆ ನಾವು ಮಾಡೋ ಸ್ಥಿತಿಲೂ ಇರಲ್ಲ, ತುಂಬ ಸುಸ್ತಾಗಿರುತ್ತೆ. ಆ ಟೈಮಲ್ಲೂ ಹೀಗೆ ಸ್ವಲ್ಪ ನಮ್ಮನ್ನು ನಾವೇ ಮೋಟಿವೇಟ್ ಮಾಡಿಕೊಂಡು ಥರ ತುಂಬ ಸುಸ್ತು, ಕೈಕಾಲೆಲ್ಲ ಎಳಿತಾ ಇತ್ತು. ಒಳ್ಳೆ ಕಾಫಿ ಕುಡಿದು ಅಥವಾ ಸ್ನಾನ ಮಾಡಿ ಮಲ್ಕೊಳ್ಳೋಣ ಅನ್ನೋ ಲೆವೆಲ್ಗೆ ತುಂಬಾ ಸುಸ್ತಾಗೋಗಿತ್ತು. ಯಾಕೆಂದರೆ ನಮಗೆ ಮಾತಾಡ್ತಾನೆ ಇರ್ತೀವಿ, ಕ್ಲಾಸಸ್ಸಲ್ಲಿ ಹೇಳ್ತಾ ಇರ್ತೀವಿ, ಓಡಾಡ್ತಿರ್ತೀವಿ. ಒಂಥರ ಮೆಂಟಲ್ ಸ್ಟ್ರೇನು, ಫಿಸಿಕಲ್ ಸ್ಟ್ರೇನು ಎಲ್ಲ ಒಟ್ಟಿಗೆ ಆಗ್ತಿರುತ್ತೆ. ಆಮೇಲೆ ಹಸ್ಬೆಂಡ್ ಜೊತೆ ಹೇಳ್ತಿದ್ದೆ, ಈ ಥರ ಕ್ಲಾಸಸ್ ಎಲ್ಲ ಜಾಸ್ತಿ ಆಯಿತು, ತುಂಬಾ ಟಯರ್ಡ್ ಆಗಿದೆ ಅಂತ. ಆಮೇಲೆ ಅವ್ರು ಹೇಳಿದ್ರು, ಪಾಪ ಮೊದಲೇ ಹೇಳಬಾರ್ದಿತ್ತ, ನಾನು ತರ್ತಾನೆ ಇರಲಿಲ್ಲ ಹಾಗೆ ಹಿಂಗೆ ಅಂತ. ಆಮೇಲೆ ಅವರು ತಿನ್ನಬೇಕು ಅನಿಸ್ತಾಯಿದೆ ತರಲ್ಲ ಅಂದರು. ನಾನು ಹೆಂಗೆ ಬೇಡ ಅನ್ನಲಿ. ಸೊ ಅದಕ್ಕೆ ತೊಗೊಂಬನ್ನಿ ಮಾಡೋಣ ಅಂತ. ಹೆಂಗೋ ನಾನೇ ಒಂಥರ ಸುಸ್ತು ಥರನೇ ಆಗ್ತಿತ್ತು. ಆಮೇಲೆ ನಾನು ಈ ಥರ ಹೇಳಿದ್ಮೇಲೆ ತುಂಬ ಸುಸ್ತಾಗ್ತಿದೆ, ಕ್ಲಾಸಸ್ ಎಲ್ಲ ಜಾಸ್ತಿ ಅಂತ ಹೇಳಿದ್ಮೇಲೆ ಹಸ್ಬೆಂಡ್ ಅಂದರು, ಸರಿ ಬಾ ನಾನು ನಿನಗೆ ಹೆಲ್ಪ್ ಮಾಡಿಕೊಡ್ತೀನಿ ಅಂತ. ಹಸ್ಬೆಂಡು ಕಿಚನಿಗೆ ಬಂದು ತುಂಬಾ ಹೆಲ್ಪ್ ಮಾಡಿಕೊಟ್ರು. ಈ ಥರನೇ ನಮ್ಮ ರಿಲೇಷನ್ಶಿಪ್ಪು. ನಾವು ಜಗಳ ಆಡಲ್ಲ ಅಂತ, ಜಗಳ ಬಂದು ನಮ್ಮದು ಮದುವೆ ಆಗಿ ಆಲ್ಮೋಸ್ಟ್ ಒಂದು 13 ಇಯರ್ಸ್ ಕಂಪ್ಲೀಟ್ ಆಗಿದೆ, 14th ಇಯರ್ ರನ್ ಆಗ್ತಾಯಿದೆ. ಜೋರಾಗಿ ಅವ್ರು ನನಗೆ ಬೈಯೋದು, ನಾನು ಅವ್ರ ಜೊತೆ ಜಗಳಾಡೋದು ಇವತ್ತಿನವರೆಗೂ ಇಲ್ಲವೇ ಇಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾನು ಆಲ್ಮೋಸ್ಟ್ ಸೈಲೆಂಟು. ಅವ್ರಿಗೆ ಸಿಟ್ಟು ಬಂದುಬಿಟ್ರು ನಾನು ಸೈಲೆಂಟ್ ಆಗಿಬಿಡ್ತೀನಿ. ನನಗೇನಾದ್ರು ಬೇಜಾರಾದರೂ ಅವ್ರು ಸೈಲೆಂಟ್. ಇವತ್ತಿನವರೆಗೂ ತುಂಬ ಲೌಡ್ ವಾಯ್ಸಲ್ಲಿ ನಾವು ಬೈಯೋದು ಆ ಥರ ಎಲ್ಲ ಇವತ್ತಿನವರೆಗೂ ನನ್ನ ಹಸ್ಬೆಂಡ್ ನನ್ನ ಹತ್ರ ನಡ್ಕೊಂಡಿಲ್ಲ. ಬಟ್ ಏನು ಅಂದರೆ ಅವ್ರು ಸ್ವಲ್ಪ ಸ್ಟ್ರಿಕ್ಟ್ ನೇಚರ್ ಇದೆ, ತುಂಬಾ ಸ್ಟ್ರಿಕ್ಟ್ ನೇಚರು, ಇಂಟ್ರೋವರ್ಟ್, ತುಂಬ ಎಕ್ಸ್ಪ್ರೆಸ್ ಮಾಡಲ್ಲ. ಈ ಥರ ಬಿಟ್ಟರೆ ಕೇರಿಂಗ್ ಆಗಿರ್ಬೋದು ಅಥವಾ ಕನ್ಸರ್ನ್ ತೋರಿಸೋದ್ರಲ್ಲಿ ಯಾವುದೇನೂ ಕಡಿಮೆ ಮಾಡಲ್ಲ. ನನಗೇನು ಹುಷಾರಿಲ್ಲ, ಏನೋ ಒಂದು ಅವ್ರ ಹೆಲ್ಪ್ ಬೇಕು, ಅವ್ರು ನೀಡಬೇಕು ಅಂದಾಗ ಅವ್ರು ಫಸ್ಟ್ ಇರ್ತಾರೆ ಹೆಲ್ಪ್ ಮಾಡೋಕ್ಕೆಲ್ಲ. ಆಮೇಲೆ ಇನ್ನೊಂದು ರೀಸನ್ ಏನು ಅಂದರೆ, ನಾನು ಸತಿ ಅತ್ತೆ ಅವ್ರ ಮಗಳ ಮನೆಗೆ ಹೋಗಿದ್ರು. ಆಗ ಇವರು ಚಿಕನ್ ಬಿರಿಯಾನಿ ಎಲ್ಲ ನಾವು ಎಗ್ ಬಿರಿಯಾನಿ ಮಾಡ್ಕೊಂಡಿದ್ವಿ ಅನಿಸುತ್ತೆ. ಅದಕ್ಕೆ ನನಗೊಂಥರ ಅತ್ತೆಗೆ ಪಾಪ ಮಾಡ್ಕೊಡ್ಲಿಲ್ವಲ್ಲ ಬಿರಿಯಾನಿ ಅಂದ್ಕೊಂಡು ನಾವು ಅತ್ತೆಗೆ ಮಾಡ್ಕೊಡ್ಬೇಕು ಅಂತ ಆಸೆ ಇತ್ತು. ಅದಕ್ಕೆ ಹಿಂಗಿದ್ರು ನಾನು ಮೋಟಿವೇಟ್ ಮಾಡ್ಕೊತಿದ್ದೆ, ಪಾಪ ಅತ್ತೆ ತಿನ್ನಲಿಲ್ವಲ್ಲ, ಅವ್ರಿಗೂ ತಿನ್ನಿಸ್ದಂಗೆ ಆಗುತ್ತೆ ಅಂತ, ಬಿರಿಯಾನಿ ಮಾಡ್ದಂಗೆ ಆಗುತ್ತೆ ಅಂತ ಇವತ್ತು ಬಿರಿಯಾನಿ ಮಾಡಿದ್ದು. ಮತ್ತು ಚಿಕನ್ ಗ್ರೇವಿ ಮಾಡಿ, ಆಮೇಲೆ ಆ್ಯಕ್ಚುಲಿ ಕಾಲು ಸೂಪ್ಗೆ ಅಂತ ಮಟನ್ ಕಾಳುಗಳನ್ನು ತಂದಿದ್ರು. ಸ್ಟಾರ್ಟಿಂಗಲ್ಲೆಲ್ಲ ಮಸಾಲೆಗಳು ಏನೇನೋ ಅದೆಲ್ಲ ಹಸ್ಬೆಂಡೇ ಮಾಡ್ಕೋತಾರೆ, ನನಗೆ ಅದೆಲ್ಲ ಬರಲ್ಲ ಆ್ಯಕ್ಚುಲಿ. ಕಾಲು ಸೂಪ್ ಇರ್ಬೋದು, ಆಮೇಲೆ ಲಿವರ್ ಫ್ರೈ, ಇವೆಲ್ಲ ಏನಕ್ಕೆ ಅಂದರೆ ಹಸ್ಬೆಂಡ್ಗೆ ಆ್ಯಕ್ಚುಲಿ ಸ್ವಲ್ಪ ವಿಟಮಿನ್ B12 ಅನ್ನೋದು ಸ್ವಲ್ಪ ಕಡಿಮೆ ಆಗೋಗಿದೆಯಂತೆ. ಇದು ವಿಟಮಿನ್ B12 ಅನ್ನೋದು ಯಾವುದೇ ಒಂದು ವೆಜಿಟೇರಿಯನ್ ಸೋರ್ಸಸ್ಸಲ್ಲಿ ನಮಗೆ ಸಿಗಲ್ಲ. ಲಿವರಲ್ಲಿ ತುಂಬ ಚೆನ್ನಾಗಿರುತ್ತಂತೆ. ಅದಕ್ಕೆ 1 ಮಂತಲ್ಲಿ ಅಟ್ಲೀಸ್ಟ್ 2 ಟೈಮ್ಸನ್ನು ನೀವು ನಾನ್ ವೆಜ್ ತೊಗೊಳ್ಳೋದಿದ್ರೆ ಲಿವರ್ ತೊಗೊಳ್ಳಿ ಅಂತ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಆಮೇಲೆ ನಮ್ಮ ಅತ್ತೆಗೆ ಬಂದು ಜಾಯಿಂಟ್ಸ್ ಪೇನ್ ಜಾಸ್ತಿ, ಮಂಡಿ ನೋವು, ಬೆನ್ನು ನೋವು ಇಂಥವೆಲ್ಲ ಜಾಸ್ತಿ. ಮಂಡಿ ನೋವು ಆ್ಯಕ್ಚುಲಿ ತುಂಬಾ ಜಾಸ್ತಿ ಇದೆ. ಆಮೇಲೆ ಮಕ್ಕಳಿಗೂ ಅಷ್ಟೇ, ಬೋನ್ಗಳೆಲ್ಲ ಸ್ಟ್ರೆಂತ್ ಬರಬೇಕು ಅಂದರೆ ಕಾಲು ಸೂಪು ತುಂಬಾ ಒಳ್ಳೆಯದು, ಬೆಸ್ಟ್ ಅಂತಲೇ ಹೇಳ್ಬೋದು. ಕೆಲವ್ರಿಗೆ ಅದು ಇಷ್ಟ ಆಗದೆ ಇರ್ಬೋದು, ಇನ್ಫ್ಯಾಕ್ಟ್ ನನಗೂ ಇಷ್ಟ ಆಗಲ್ಲ ಅದು. ಬಟ್ ಹಸ್ಬೆಂಡು ಏನೇನೋ ಹಾಕಿ ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ. ಒಂದು ಚಿಕ್ಕ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಕುಡಿತೀನಿ ಕೆಲವು ಸತಿ, ಅದು ಕುಡಿಯೋಕ್ಕೆ ಹೋಗಲ್ಲ. ಬಟ್ ಅದು ತುಂಬಾ ಒಳ್ಳೆಯದು. ಕೆಲವು ಸತಿ ಅದೇನೋ ಒಂಥರ ಬಾಯಿ ಕಹಿ ಅಂದ್ಕೊಂಡ್ರೆ ದೇಹಕ್ಕೆ ಒಳ್ಳೆಯದು ಅಂತ ಹೇಳ್ತಾರಲ್ಲ, ಸೊ ಅದೇ ಥರ ಇವೆಲ್ಲ ತುಂಬಾ ಒಳ್ಳೆಯದು. ನಾನು ಬಂದು ಬಿರಿಯಾನಿ ಮತ್ತು ಗ್ರೇವಿ ಮಾಡೋಣ ಅಂತ ಮಾಡ್ತಾಯಿದ್ದೆ. ಸೊ ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ ಈ ಥರನೇ ಇರಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಸತಿ ಕಂಪ್ಯಾಟಬಿಲಿಟಿನೇ ಇರಲ್ಲ. ಲವ್ ಮ್ಯಾರೇಜ್ ಆಗಿರ್ಬೋದು, ಮ್ಯಾರೇಜ್ ಆಗಿರ್ಬೋದು, ಡಿಫ್ರೆಂಟ್ ಮೆಥಡ್ಸು, ಮದುವೆ ಆಗೋಕ್ಕೆ ಡಿಫ್ರೆಂಟ್ ಮೆಥಡ್ಸ್ ಅಷ್ಟೇ. ಒನ್ಸ್ ನಾವು ಮದುವೆ ಆಗಿದ್ದೀವಿ ಅಂದರೆ ನಾವು ಹಸ್ಬೆಂಡ್ ಆ್ಯಂಡ್ ವೈಫ್, ನಾವು ಲವ್ ಮ್ಯಾರೇಜ್ ಆಗಿ ಮದುವೆ ಆಗಿದ್ದೀವಿ, ಅರೇಂಜ್ ಮ್ಯಾರೇಜ್ ಆಗಿ ಮದುವೆ ಆಗಿದ್ದೀರ, ಇದು ಮ್ಯಾಟ್ರಲ್ಲ. ಸೊ ಒಬ್ಬರನ್ನೊಬ್ಬರು ಹೇಗೆ ಅರ್ಥ ಮಾಡ್ಕೋತೀವಿ,
ಒಬ್ಬರ ಕಷ್ಟದಲ್ಲಿ ಇನ್ನೊಬ್ಬರಿಗೆ ಹೇಗೆ ಸ್ಪಂದಿಸ್ತೀವಿ, ಆಮೇಲೆ ಒಬ್ಬರು ಕೋಪ ಬಂದಾಗ ಇನ್ನೊಬ್ಬರು ಹೇಗೆ ಶಾಂತವಾಗಿ ನಡ್ಕೋತೀವಿ, ಇದೆಲ್ಲ ತುಂಬ ಮ್ಯಾಟ್ರ್ ಆಗುತ್ತೆ. ಬರೀ ಒಳ್ಳೆ ಟೈಮಲ್ಲೇ ಮಾತ್ರ ಹಸ್ಬೆಂಡು ನಿಮ್ಮನ್ನು ಚೆನ್ನಾಗಿ ಹೊಗಳ್ಬೇಕು, ನೀವು ಕೇಳಿದ್ದೆಲ್ಲ ಕೊಡಿಸ್ಬೇಕು ಅನ್ನೋದು ರಾಂಗು. ಅವ್ರ ಟಫ್ ಟೈಮಲ್ಲೂ ಅವ್ರ ಕೋಪ ಬಂದಾಗ ನೀವು ಹೆಂಗೆ ನಡ್ಕೊಳ್ತೀರಾ ವೈಫ್ ಆಗಿ, ಅದು ಇಂಪಾರ್ಟೆಂಟು. ವೈಸ್ ವರ್ಷ ಅಷ್ಟೇ, ವೈಫು ಎಷ್ಟು ಸುಸ್ತಾಗಿದೆ ಅವ್ಳಿಗೇನೋ ನಿಮ್ಮ ಹೆಲ್ಪ್ ಬೇಕು ಅಂದರೆ ನೀವು ಹಸ್ಬೆಂಡ್ ಆಗಿ ಎಷ್ಟು ಅವಳಿಗೆ ಮಾರಲ್ ಸಪೋರ್ಟ್ ಕೊಡ್ತೀರಾ, ಅದೂ ಇಂಪಾರ್ಟೆಂಟು. ಸೊ ಲಾಂಗ್ ಟರ್ಮಲ್ಲಿ ಲೈಫ್ ಲಾಂಗ್ ಒಂದು ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ ಒಂದು ಲೈಫ್ ಲಾಂಗು. ಸೊ ಆ ಥರ ರಿಲೇಷನ್ಶಿಪ್ನ ನಾವು ಯಾವ ರೀತಿ ಮೇಂಟೈನ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂಥರ ಫ್ರೆಂಡ್ಲಿಯಾಗಿ ಇದ್ಬಿಟ್ರೇ ಬೆಸ್ಟು. ತುಂಬ ನೀವು ರಿಲೇಷನ್ಶಿಪ್ನ ಎಲ್ಲ ರಿಲೇಷನ್ಶಿಪ್ಪು ಒಂಥರ ಆದರೆ ಈ ಹಸ್ಬೆಂಡ್ ವೈಫ್ ಇಬ್ಬರು ಅದೇನೋ ರಕ್ತ ಸಂಬಂಧ ಏನೋ ಒಂದು ರಿಲೇಷನ್ಶಿಪ್ ಇರೋದೇ ಇಲ್ಲ, ಹೊಸದಾಗಿ ಉಟ್ಕೊಳ್ಳೋ ರಿಲೇಷನ್ಶಿಪ್ ಅದು. ಸೊ ಅದನ್ನು ಒಂದು ಡೆಲಿಕೇಟಾಗಿ ನಾವು ಮ್ಯಾನೇಜ್ ಮಾಡ್ಕೊಳ್ತಾ ಹೋಗಬೇಕು. ತುಂಬ ರೆಸ್ಟ್ರಿಕ್ಟ್ ಮಾಡ್ಕೊಳ್ಳೋದು, ನಾನು ಹೇಳ್ದಂಗೆ ಕೇಳಬೇಕು ಅಂತ ವೈಫ್ ಹೇಳೋದು, ಹಸ್ಬೆಂಡು ಅಷ್ಟೇ ನಾನು ಹೇಳ್ದಂಗೆ ಮನೇಲಿ ನಡಿಬೇಕು ಅಂತ ಹೇಳೋದು, ಈ ಥರಕ್ಕಿಂತ ಕಂಫರ್ಟಬಲ್ ಆಗಿ ನಿಮ್ಮ ಪಾರ್ಟ್ನರ್ನ ಅರ್ಥ ಮಾಡಿಕೊಂಡು ನಿಮ್ಮದೇನು ಐಡಿಯಾಲಜಿ ಇದೆ, ನಿಮ್ಮದೇನು ಐಡಿಯಾಸ್ ಇದೆ, ಮ್ಯೂಚುವಲ್ ಎಕ್ಸ್ಚೇಂಜ್ ಮಾಡಿಕೊಂಡು ಕೂತ್ಕೊಂಡು ಮಾತಾಡಿಕೊಂಡು ಫ್ರೆಂಡ್ಲಿಯಾಗಿ ಇದ್ಬಿಟ್ರೆ ಅದಕ್ಕಿಂತ ಬೆಸ್ಟ್ ರಿಲೇಷನ್ಶಿಪ್ ಇನ್ನೇನು ಇಲ್ಲ. ಇನ್ ಕೇಸ್ ನಿಮ್ಮ ವೈಫ್ಗೆ ಏನಾದರೂ ಫಾರ್ ಎಕ್ಸಾಂಪಲ್ ಹಸ್ಬೆಂಡ್ ವೈಫ್ ಇರ್ತಾರೆ, ವೈಫ್ಗೆ ತುಂಬ ಒಂಥರ ಬೇಜಾರಾಗ್ತಿರುತ್ತೆ, ಏನೋ ನೋವುಗಳಿರುತ್ತೆ, ಅವ್ರಿಗೇನೋ ಪ್ರಾಬ್ಲಮ್ಸ್ ಫಿಸಿಕಲ್ ಇರ್ಬೋದು, ಮೆಂಟಲ್ ಪ್ರಾಬ್ಲಮ್ಸ್ ಇರ್ಬೋದು, ಏನೋ ಪ್ರಾಬ್ಲಮ್ಸ್ ಇದ್ದಾಗ ಹಸ್ಬೆಂಡು ಅಷ್ಟು ಕ್ಲೋಸ್ ಆಗಿಲ್ಲ ಅಥವಾ ಅವ್ರ ಮಾತುಗಳು ಕೇಳಲ್ಲ, ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ಳಲ್ಲ ಅಂದಾಗ ವೈಫ್ ಬಂದು ಹಸ್ಬೆಂಡ್ ಹತ್ರ ಹೇಳ್ಕೊಳ್ಳೋದೇ ಇಲ್ಲ, ಮ್ಯಾಕ್ಸಿಮಮ್ ವಿಷಯ ಹೇಳ್ಕೊಳ್ಳೋದೇ ಇಲ್ಲ. ಅಂಥ ಪಾರ್ಟ್ನರ್ಸು ಲೈಕ್ ಏನಿದೆ ಆ ರಿಲೇಷನ್ಶಿಪ್ಪಲ್ಲಿ ಬೆಲೆ, ನಮಗೇನಾದ್ರು ಕಷ್ಟ ಆದಾಗ, ನಮಗೇನಾದ್ರು ನೋವಾದಾಗ ಪಾರ್ಟ್ನರ್ ಅನ್ನೋರು ಸ್ಪಂದಿಸಬೇಕು. ಅದಕ್ಕೇನಾದ್ರು ಸಲ್ಯೂಷನ್ ಸಿಗುತ್ತೋ ಇಲ್ವೋ, ಸಲ್ಯೂಷನ್ ಕೊಡ್ತಾರೋ ಇಲ್ವೋ, ಅಟ್ಲೀಸ್ಟ್ ಆ ಫೀಲಿಂಗ್ಸ್ನ ಅರ್ಥ ಮಾಡಿಕೊಂಡು ಅದ್ರ ಪ್ರಕಾರ ಇಂಟ್ರ್ಯಾಕ್ಟ್ ಮಾಡ್ಕೊಳ್ಳೋದು, ಸಮಾಧಾನ ಮಾಡೋದು, ಈ ರೀತಿ ಎಲ್ಲ ಮಾಡಿದ್ರೆ ಆ ರಿಲೇಷನ್ಶಿಪ್ಗೆ ಒಳ್ಳೆ ಬೆಲೆ ಸಿಗುತ್ತೆ. ಸೊ ಬೆಸ್ಟ್ ರಿಲೇಷನ್ ಇಸ್ ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ ವೆನ್ ಮೇಂಟೈನ್ಡ್ ಪ್ರಾಪರ್ಲಿ. ಅಂದರೆ ಒಂದು ಡೆಲಿಕೇಟ್ ರಿಲೇಷನ್ಶಿಪ್, ಅದು ತುಂಬ ಸೂಪರಾಗಿರೋ ರಿಲೇಷನ್ಶಿಪ್ಪು. ಸೊ ಆ ಥರ ನಮಗೂ ಸ್ಟಾರ್ಟಿಂಗಲ್ಲಿ ಕಷ್ಟ ಆಗ್ತಿತ್ತು, ಎಲ್ಲ ಅವ್ರು ಹೇಗೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋವರೆಗೂ, ವೈಫ್ಗಳು ಹೇಗೆ ಅಂತ ಹಸ್ಬೆಂಡ್ಗಳು ಅರ್ಥ ಮಾಡ್ಕೊಳ್ಳೋವರೆಗೂ ತುಂಬಾ ಕಷ್ಟ ಆಗುತ್ತೆ. ಬಟ್ ತುಂಬ ಸೂಪರ್ ರಿಲೇಷನ್ಶಿಪ್ಪು, ಫ್ರೆಂಡ್ಲಿಯಾಗಿ ಹಸ್ಬೆಂಡು ವೈಫ್ನ ಟ್ರೀಟ್ ಮಾಡಬೇಕು, ವೈಫ್ ಹಸ್ಬೆಂಡು, ಮತ್ತು ಮ್ಯೂಚುವಲ್ ರೆಸ್ಪೆಕ್ಟ್ ಕೊಡಿ. ಆಮೇಲೆ ಎರಡು ಫ್ಯಾಮಿಲೀಸು ಅಷ್ಟೇ ಮ್ಯೂಚುವಲಿ ಅರ್ಥ ಮಾಡ್ಕೊಂಬಿಟ್ರೆ ಏನೋ ದೊಡ್ಡದಾಗಿ ಪ್ರಾಬ್ಲಮ್ ಏನೂ ಆಗಲ್ಲ. ಕೆಲವ್ರ ಮನೆಗಳಲ್ಲಿ ಇರ್ತಾರೆ, ಸಣ್ಣ ಬುದ್ಧಿ ಇರೋ ಜನಗಳಿರ್ತಾರೆ, ಅವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡು ನಿಮ್ಮ ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ನ ಹಾಳು ಮಾಡ್ಕೊಳ್ಬಾರ್ದು. ಎಷ್ಟೊಂದು ಸತಿ ಏನಾಗುತ್ತೆ ಗೊತ್ತಾ, ನಿಮ್ಮಿಬ್ಬರ ಮಧ್ಯನ ಜನಗಳನ್ನ ತರಿಸ್ಕೊತೀರ, ನಿಮ್ಮಿಬ್ಬರದ್ದು ಏನೋ ಒಂದು ಪ್ರಾಬ್ಲಮ್ ಇದ್ದರೆ ಬೇರೆ ಜನಗಳ ಮಧ್ಯದಲ್ಲಿ ಬಂದಷ್ಟು ಪ್ರಾಬ್ಲಮ್ಗಳು ಜಾಸ್ತಿ. ಆದಷ್ಟು ತುಂಬ ಸೀರಿಯಸ್ ಆಗಿ ತೊಗೊಳಕ್ಕೆ ಹೋಗ್ಬೇಡಿ ರಿಲೇಷನ್ಶಿಪ್ನ. ಲೈಟಾಗಿ ನೀವು ಅವ್ರಿಗೇನಾದರೂ ಅವರಿಂದ ಏನೋ ಪ್ರಾಬ್ಲಮ್ ಆಗ್ತಿದೆ ಅಂದರೆ ಟಾಕ್ ಯುವರ್ ಪ್ರಾಬ್ಲಮ್, ಸ್ಪೀಕ್ ಯುವರ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಅಂದರೆ ನಿಮ್ಗೇನು ಕಷ್ಟ ಆಗ್ತಿದೆ ಅಥವಾ ಅವ್ರ ಸೈಡಿಂದ ನಿಮ್ಗೇನು ನೋವಾಗಿದೆ ಅಂತ ಪೊಲೈಟಾಗಿ ಹೇಳಬೇಕು. ಯಾವಾಗಲೂ ಅಷ್ಟೇ ನಾವು ಹೇಳೋದಕ್ಕಿಂತ ಯಾವ ರೀತಿ ಹೇಳ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟು. ನೀವು ಈ ಥರ ಮಾಡಿದ್ದು ನನಗೇನೋ ಇಷ್ಟ ಆಗಿಲ್ಲ ಕಣ್ರಿ, ಈ ಥರ ಹೇಳೋದ್ರಿಂದ ನೀವು ಈ ಥರ ಮಾಡ್ಬೋದಾ, ನೀವು ಈ ಥರ ಮಾಡದೇ ಇದ್ದರೆ ಚೆನ್ನಾಗಿರ್ತಿತ್ತು ಕಣ್ರಿ, ನಿಮ್ಮಿಂದ ಈ ಥರ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಆ ಥರ ಅಂದರೆ ಅವ್ರಿಗೆ ಅನಿಸ್ಬಿಡ್ಬೇಕು, ಅಯ್ಯೋ ನಾನು ಈ ಥರ ನಾವು ಮಾಡಿಬಿಟ್ನಲ್ಲ. ಅಥವಾ ಹಸ್ಬೆಂಡು ಅಷ್ಟೇ, ನೀನು ಏನಕ್ಕೆ ಈ ಥರ ನಡ್ಕೊಂಡೆ, ಈ ಥರ ನಡ್ಕೊಂಡಿದ್ದು ನನಗೆ ಯಾಕೋ ಇಷ್ಟ, ಈ ಥರ ಹೇಳಿಬಿಟ್ರೆ ಹೌದಲ್ವಾ, ಅವರು ನಮ್ಮಿಂದ ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಎಕ್ಸ್ಪೆಕ್ಟೇಷನ್ಸು ಅಷ್ಟೇ ತುಂಬ ಇಟ್ಕೊಳಕ್ಕೆ ಹೋಗಬಾರ್ದು. ವೈಫಿಂದ ಅಯ್ಯೋ ತುಂಬ ಎಕ್ಸ್ಪೆಕ್ಟ್ ಮಾಡೋದು, ಹಸ್ಬೆಂಡಿಂದ ನನ್ನ ಬರ್ತಡೇ ಬಂದಿದ ತಕ್ಷಣ ಹಿಂಗೆ ವಿಶ್ ಮಾಡ್ತಾನೆ, ಹಿಂಗೆ ಗಿಫ್ಟ್ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡೋದು, ಇದೆಲ್ಲ ಟೆಂಪ್ರವರಿ ಕ್ರಶ್ಗಳು ಅಷ್ಟೇ. ಪರ್ಮನೆಂಟಾಗಿ ಒಂದು ರಿಲೇಷನ್ಶಿಪ್ಪು ಲಾಂಗ್ ಟೈಮಲ್ಲಿ ರನ್ ಆಗಬೇಕು ಅಂದರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗು, ರೆಸ್ಪೆಕ್ಟು, ಟ್ರಸ್ಟು, ಮೇನ್ಲಿ ಟ್ರಸ್ಟು. ಸೊ ಅದನ್ನು ಮಾತ್ರ ಬ್ರೇಕ್ ಮಾಡೋಕ್ಕೆ ಹೋಗಬಾರ್ದು. ನಾವೇನೋ ನಮ್ಮ ಪಾರ್ಟ್ನರ್ ಮೇಲೆ ಟ್ರಸ್ಟ್ ಬಿಟ್ಟಿದ್ದೀವಿ ಅಂದರೆ ಅದನ್ನು ಲೈಫ್ ಲಾಂಗ್ ಉಳಿಸ್ಕೋಬೇಕು. ಒನ್ಸ್ ಅದನ್ನು ಬ್ರೇಕ್ ಮಾಡಿಬಿಟ್ರು ಅಂತೂ ತುಂಬಾ ಕಷ್ಟ ಆಗುತ್ತೆ. ಆಮೇಲೆ ರೆಸ್ಪೆಕ್ಟ್ ಕೊಡಬೇಕು ಮ್ಯೂಚುವಲಿ. ಅವಳಿಗೇನು ರೆಸ್ಪೆಕ್ಟ್ ಕೊಡೋದು, ಮನೇಲಿ ಬಿದ್ದಿರ್ತಾಳೆ, ಇವನಿಗೇನು ರೆಸ್ಪೆಕ್ಟ್ ಕೊಡೋದು, ನಮ್ಮದೇ ಎಲ್ಲ ನಡೆಯೋದು ಅಂತ ಇಬ್ಬರು ಪಾರ್ಟ್ನರ್ಸ್ ಅಂದ್ಕೊಂಬಿಟ್ರೆ ಮಕ್ಕಳು ಅದೇ ಕಲಿತಾರೆ. ಆಮೇಲೆ ಒಂಥರ ರಿಲೇಷನ್ಶಿಪ್ಪು ಹಾಳಾಗೋಗುತ್ತೆ. ನೀವು ಹೆಂಗಿರ್ತೀರೋ ನಿಮ್ಮ ಮಕ್ಕಳು ಕೂಡ ಅದನ್ನೇ ನೋಡಿ ಕಲಿತಾ ಇರ್ತಾರೆ. ಸೊ ಇದನ್ನೆಲ್ಲ ನಾವು ನಮ್ಮ 13 ಇಯರ್ಸಲ್ಲಿ ಅರ್ಥ ಮಾಡಿಕೊಂಡು, ಈಗ ಅವರು ಅಷ್ಟೇ ತುಂಬಾ ನನಗೆ ರೆಸ್ಪೆಕ್ಟ್ ಕೊಡ್ತಾರೆ, ತುಂಬ ಲವ್ವಿಂಗು, ಕೇರಿಂಗು. ನಾನು ಅಷ್ಟೇ ಅವ್ರ ಪ್ರೈವಸಿ ಟೈಮ್ ಇದಕ್ಕೆ ಅವ್ರ ಪಾಡಿಗೆ ಅವ್ರನ್ನ ಬಿಡ್ತೀನಿ. ಅವರು ಮ್ಯೂಸಿಕ್ ಬೇರೆ ಕಲಿತಾ ಇರ್ತಾರೆ. ಸೊ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಕೂತ್ಕೊಂಡು ನನ್ನ ಜೊತೆ ಹರಟೆ ಹೊಡಿಬೇಕು, ಕೂತ್ಕೊಂಡು ಮಾತಾಡಬೇಕು. ನಮ್ಮ ಟೈಮ್ ನಮಗಿದ್ದೇ ಇರುತ್ತೆ. ನಾವು 4 ಜನ ಸ್ಪೆಂಡ್ ಮಾಡ್ತೀವಿ, ನಾವು
ಮಕ್ಕಳು ಎಲ್ಲ ಸ್ಪೆಂಡ್ ಮಾಡ್ತೀವಿ, ನಾವಿಬ್ರೂ ಸ್ಪೆಂಡ್ ಮಾಡ್ತೀವಿ, ಕೂತ್ಕೊಂಡು ಮಾತಾಡ್ತೀವಿ, ಏನು ಫ್ಯೂಚರ್ ಬಗ್ಗೆ ಎಲ್ಲ, ಮಕ್ಕಳ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡ್ತಿರ್ತೀವಿ. ಸೊ ಅದು ಇಂಪಾರ್ಟೆಂಟು. ಈಗ ಬರ್ತಾ 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 ಸ್ಟಾರ್ಟಿಂಗ್ ಇರೋ ಇನ್ಫ್ಯಾಚುಯೇಷನ್, ಕ್ರಶ್ಶು ಬರಲ್ಲ. ಹೋಗ್ತಾ ಹೋಗ್ತಾ ರಿಲೇಷನ್ಶಿಪ್ ಹೆಂಗಾಗಿದೆ ಅಂದರೆ, ಜವಾಬ್ದಾರಿಗಳು, ರೆಸ್ಪಾನ್ಸಿಬಿಲಿಟಿ ನೀವು ಹೆಂಗೆ ಮೇಂಟೈನ್ ಮಾಡ್ತೀರಾ ಅದನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಫ್ಯೂಚರಲ್ಲಿ ಹೇಗೆ ಫೈನಾನ್ಷಿಯಲ್ ಸೇಫ್ಟಿ ಮಾಡ್ಕೋತೀವಿ, ಮಕ್ಕಳಿಗೆ ಹೆಂಗೆ ಫೈನಾನ್ಷಿಯಲ್ ಸೇಫ್ಟಿ ಮಾಡಿಕೊಡ್ತೀವಿ, ಅವ್ರ ಎಜುಕೇಷನ್ ಏನು ಮಾಡ್ತೀವಿ. ಸೊ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಣ್ಣ ಪುಟ್ಟ ಏನೋ ವಿಷಯಗಳಿಗೆಲ್ಲ ತುಂಬ ಜಗಳ ಮಾಡಿಕೊಂಡು, ದೊಡ್ಡದು ಮಾಡಿಕೊಂಡು ಇದನ್ನೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಸೊ ಇವತ್ತಿನ ಸಿಂಪಲ್ ಎಕ್ಸಾಂಪಲ್ಲೇ ನಾನು ಎಷ್ಟೊಂದು ರಿಲೇಷನ್ಶಿಪ್ ನೋಡಿದ್ದೀನಿ, ಸಣ್ಣ ವಿಷಯನ ದೊಡ್ಡದಾಗಿ ಮಾಡ್ಕೊಂಡ್ಬಿಡ್ತಾರೆ. ಸೊ ಅದಕ್ಕೆ ನಾನು ಈ ವಿಡಿಯೋ ಮೂಲಕ ಹೇಳೋದಿಷ್ಟೇ. ಸೊ ಆ ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ನ ತುಂಬ ಚೆನ್ನಾಗಿ ಫ್ರೆಂಡ್ಲಿಯಾಗಿ ಮೇಂಟೈನ್ ಮಾಡ್ಕೊಳ್ಳಿ. ಇನ್ ಕೇಸ್ ಆಪೋಸಿಟ್ ಪಾರ್ಟ್ನರ್ ಸರಿಯಾಗಿಲ್ಲ ಅಂದರೆ ನೀವು ಅಟ್ಲೀಸ್ಟ್ ಸರಿಯಾಗಿರೋಕ್ಕೆ ಟ್ರೈ ಮಾಡಿ. ನಿಮ್ಮನ್ನು ನೋಡಿ ಒಂದಲ್ಲ ಒಂದು ದಿನ ಅವರು ಚೇಂಜ್ ಆಗೇ ಆಗ್ತಾರೆ, ಫಾರ್ ಶೋರ್ ಚೇಂಜ್ ಆಗ್ತಾರೆ. ಇಲ್ಲ ಅಂದರೆ ನಿಮ್ಮ ಪಾಡಿಗೆ ನೀವು ಇದ್ಬಿಡಿ. ನೀವು ಯಾವ್ದು ಕರೆಕ್ಟು ಯಾವಿದು ಅಂತ ನೋಡೋಕ್ಕೆ ಹೋಗಬೇಡಿ. ಯಾವಾಗಲೂ ರಿಲೇಷನ್ಶಿಪ್ಗೆ ಬೆಲೆ ಕೊಡಿ. ನಾನು ಕರೆಕ್ಟು ನೀನು ರಾಂಗು, ನೀನು ಕರೆಕ್ಟು ನಾನು ರಾಂಗು ಅಂತ ಹೋದರೆ ಸೊ ರಿಲೇಷನ್ಶಿಪ್ ತುಂಬ ಲಾಂಗ್ ಲಾಸ್ಟಿಂಗಾಗಿ ಇರೋಕ್ಕಾಗಲ್ಲ. ಸೊ ಇದನ್ನು ಹೇಳ್ತಾ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ನಾನು ಇವತ್ತು ಈ ರೀತಿ ರೆಡಿಯಾಗಿದ್ದೆ. ನಾನು ಥರ್ಸ್ಡೇ ಬಂದು ನಾನ್ ವೆಜ್ ತಿನ್ನಲ್ಲ, ಅದಕ್ಕೆ ಗಂಜಿ ಮಾಡ್ಕೊಂಡಿದ್ದೆ. ಇಡೀ ದಿನ ಗಂಜಿನೇ ತೊಗೊಂಡಿದ್ದೀನಿ. ಸ್ವಲ್ಪ ಲೈಟಾಗಿರುತ್ತೆ, ರಿಫ್ರೆಶಿಂಗ್ ಆಗಿರುತ್ತೆ ಅಂತ. ಸೊ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಯಾವಾಗಲೂ ಖುಷಿಯಾಗಿರಿ. ಮೇನಾಗಿ ಪೇಷನ್ಸ್ ಇದ್ದರೆ ಮಾತ್ರ ಲೈಫ್ನ ಆರಾಮಾಗಿ ಲೀಡ್ ಮಾಡ್ಕೋಬೋದು. ಎಂಥ ಪ್ರಾಬ್ಲಮ್ಸ್ ಬಂದು ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಿಕೊಂಡ್ರೆ ಸೊಲ್ಯೂಷನ್ ಬೇಗ ಸಿಗುತ್ತೆ. ನಮಸ್ಕಾರ.